ಪುಸ್ತಕ ಓದುವುದು ಕಣ್ಣಿಂದ ಹೊರಗಿನ ಜಗತ್ತನ್ನು ನೋಡುವುದಕ್ಕಲ್ಲ, ಮನಸ್ಸಿನೊಳಗಿನ ಅನಂತ ಜಗತ್ತನ್ನು ಅನಾವರಣ ಮಾಡುವ ಪ್ರಕ್ರಿಯೆ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. 13ನೇ ದಿನ ಆವೃತ್ತಿಯ ಜ್ಞಾನ ಅಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಸ್ವಾಧ್ಯಾಯ ಅಂದರೆ ಪವಿತ್ರ ಅಧ್ಯಯನ. ಅಧಿಕ ಮಾಸ ಅಂದರೆ ಆತ್ಮಾವಲೋಕನಕ್ಕೆ ಒಳ್ಳೆಯ ಅವಕಾಶ. ಆತ್ಮದ ಮೌಲ್ಯಮಾಪನ, ಆತ್ಮ ಪ್ರತಿಬಿಂಬ, ಆತ್ಮ ಅಭಿವೃದ್ಧಿ ಇವೇ ಈ ಮಾಸದ ಮೂಲ ಉದ್ದೇಶ. ಸ್ವಾಧ್ಯಾಯ ಅಂದರೆ ಪವಿತ್ರ ಗ್ರಂಥಗಳ ಮೂಲಕ ಸ್ವಯಂ ಅಧ್ಯಯನ. ಇದು ಯೋಗದ ನಿಯಮಗಳಲ್ಲಿ ಒಂದು ಹಾಗೂ ಅಧಿಕ ಮಾಸದ ಆಧಾರ ಸ್ತಂಭ. ಭಾಗವತ ಪುರಾಣ, ರಾಮಾಯಣ, ಭಗವದ್ಗೀತೆ ಇದನ್ನು ಓದುವುದು ಆಧ್ಯಾತ್ಮಿಕವಾಗಿ ನ್ಯೂರಾನ್ನನ್ನು ಸಕ್ರಿಯಗೊಳಿಸುತ್ತೆ. ಈ ಪವಿತ್ರ ಗ್ರಂಥಗಳ ಮೂಲಕ ಏನು ಅಧ್ಯಯನ ಮಾಡ್ತೀವಿ, ಇದರಿಂದ ಭಗವದ್ಗೀತೆ ಈ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಉಪನಿಷತ್ತು, ವಿಷ್ಣು ಪುರಾಣ, ಪುರುಷೋತ್ತಮ ಮಾಸದಲ್ಲಿ ಪ್ರತಿದಿನ ಮಾಡ್ತಾ ಹೋದಷ್ಟು ಅದು ಮಹಾನ್ ಯಜ್ಞಗಳನ್ನು ಮಾಡಿದಷ್ಟು ಸಮಾನ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಜ್ಞಾನ ಗ್ರಂಥಗಳೊಂದಿಗೆ ನಿಯಮಿತವಾಗಿ ತೊಡಗಿಸಿಕೊಳ್ಳೋದ್ರಿಂದ ಮಾನಸಿಕವಾಗಿ ಸಮತೋಲನ, ಎರಡೂ ಶ್ರೇಷ್ಠ ಸಾಧಕರಾದ ವಿವೇಕ ಅಂದರೆ ವಿವೇಚನೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ವಿವೇಚನೆ, ಮತ್ತು ವೈರಾಗ್ಯ, ಏನೋ ಒಂದು ಅನಾಸಕ್ತಿ, ಯಾವುದೇ ಐಹಿಕ ಸುಖಗಳ ಮೇಲೆ ಅನಾಸಕ್ತಿ, ಇದನ್ನು ಬೆಳೆಸ್ಕೊಳ್ಳೋಕ್ಕೆ ಇದು ಉಪಾಯ ಮಾಡುತ್ತೆ. ಇದು ಸಾತ್ವಿಕ ಮನೋವೃತ್ತಿ ಅಂದರೆ ಶುದ್ಧ ಮಾನಸಿಕ ಪ್ರವೃತ್ತಿಗಳನ್ನು ಮಾನಸ ಸ್ವಾಸ್ಥ್ಯಕ್ಕೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ಪ್ರಮುಖ ಆಧಾರ ಸ್ತಂಭವಾಗಿದೆ. ಒಳ್ಳೊಳ್ಳೆ ಜ್ಞಾನ ಗ್ರಂಥಗಳನ್ನು ಓದ್ತಾ ಹೋದರೆ ನಮ್ಮಲ್ಲಿ ವಿವೇಚನೆ ಹಾಗೂ ವೈರಾಗ್ಯ ಉತ್ತಮ ಆಗಿ ಮಾನಸಿಕವಾಗಿಯೂ ಆರೋಗ್ಯ ಸುಧಾರಿಸುತ್ತೆ. ಯೋಗ ನಿದ್ರಾ ನಂತರ ಸ್ವಾಧ್ಯಾಯ ಶಕ್ತಿಶಾಲಿ ಸಂಯೋಜನೆ. ಪವಿತ್ರ ಗ್ರಂಥದಿಂದ ಒಂದು ಭಾಗವನ್ನು ಓದೋದು, ನಂತರ ಅದರ ಅರ್ಥದ ಮೇಲೆ ಧ್ಯಾನ ಮಾಡೋದು, ಇದನ್ನ ಮನನ ಅಂತ ಹೇಳ್ತೀವಿ. ಇದು ಜ್ಞಾನಯೋಗದಲ್ಲಿ ಬರುವಂಥದ್ದು. ಶ್ರವಣ, ಮನನ, ನಿಧಿಧ್ಯಾಸ ಅಂತ ಹೇಳ್ತೀವಿ. ಮೊದಲು ಶ್ರವಣ, ಕೇಳಿಸ್ಕೊಳ್ಳೋದು, ನಂತರ ಮನನ ಅಂದರೆ ನಾವೀಗ ಏನು ಹೇಳಿದೆ, ಒಂದು ಭಾಗ ಓದಿ ನಂತರ ಅದರ ಮೇಲೆ ಧ್ಯಾನ ಮಾಡುವಂಥದ್ದು. ಇದು ಎರಡನೇ ಹಂತ. ಇದನ್ನು ಇವತ್ತು ಸ್ವಾಧ್ಯಾಯ ಇದನ್ನು ಮಾಡುವಂಥದ್ದು. ಮುಂಡಕ ಉಪನಿಷತ್ತಲ್ಲಿ ಏನಂತಾರೆ, ಎರಡು ವಿಧದ ಜ್ಞಾನ, ಪರಜ್ಞಾನ ಅಂದರೆ ಆತ್ಮಜ್ಞಾನ ಮತ್ತು ಅಪರಜ್ಞಾನ ಅಂದರೆ ಲೌಕಿಕ ಜ್ಞಾನ. ನಾವೇನು ನಿತ್ಯವಾಗಿ ಓದ್ತೀವಿ, ಎಲ್ಲ ಥರದ್ದು ಎಜುಕೇಷನ್ನು, ಏನು BA, BCom, MBBS, BE ಎಲ್ಲ ಥರ ವಿದ್ಯೆಗಳು ಅದು ಲೌಕಿಕ ಜ್ಞಾನ. ಆದರೆ ಈ ಮಾಸ ಪರವಿದ್ಯೆಗೆ, ಅದಕ್ಕೋಸ್ಕರ ನಿಮ್ಮ ಸಮಯ ಕೊಡಿ ಅಂದರೆ ಆತ್ಮವಿದ್ಯೆಗೆ ಸಮಯ ಕೊಡಿ ಅಂತ ಹೇಳ್ತಾರೆ. ಈ ಸಾಹಿತ್ಯಿಕ ಅಥವಾ ತಾತ್ವಿಕ ಪಠ್ಯಗಳನ್ನು ಓದೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಆಧುನಿಕವಾಗಿಯೂ ಅರ್ಥ ಮಾಡ್ಕೋತಾ ಹೋಗೋಣ. ಇದರಿಂದ ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ರಚನಾತ್ಮಕ ರೀತಿಯಲ್ಲಿ ಸಕ್ರಿಯಗೊಳಿಸುತ್ತೆ. ಸಹಾನುಭೂತಿಯನ್ನು ನಿರ್ಮಿಸುವುದು, ದೃಷ್ಟಿಕೋನವನ್ನು ತೆಗೆದುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ಓದಿದ ನಂತರ ಜರ್ನಲಿಂಗ್, ಪ್ರತಿಫಲವು ಕಲಿಕೆ ಮತ್ತು ಭಾವನಾತ್ಮಕ ಪ್ರಕ್ರಿಯೆಯನ್ನು ಕ್ರೋಢೀಕರಿಸುವಂಥದ್ದು. ಸೊ ಇವೆಲ್ಲದರಿಂದ ಮೆದುಳಿಗೆ ಹಾಗೂ ನಮ್ಮ ಭಾವನಾತ್ಮಕ ಆರೋಗ್ಯಕ್ಕೂ ತುಂಬ ಬೇಕಾಗಿರುವಂಥದ್ದು. ಅಂದರೆ ಏನು ಆತ್ಮ ಅಭಿವೃದ್ಧಿ ಅಂದರೆ ನನ್ನ ಮಾತು ನಿಜವಾಗ್ಲೂ ಯಾರಿಗಾರು ಸಹಾಯ ಮಾಡ್ತಾ ಅಥವಾ ನೋವು ಕೊಡ್ತಾ, ನನ್ನ ಕ್ರಿಯೆ ನನ್ನ ಮೌಲ್ಯಗಳಿಗೆ ಅನುಗುಣವಾಗಿದೆಯಾ, ಯಾವ ಸಂಬಂಧ ಸುಧಾರಿಸಬೇಕು, ಈ ಎಲ್ಲ ಒಂದು ಆತ್ಮ ವಿಮರ್ಶನೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಸ್ವಾಧ್ಯಾಯ ಬಹಳ ಮುಖ್ಯ. ಇವತ್ತಿನ ಅಭ್ಯಾಸ ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆ. ಇದು ನಮ್ಮ ಹಿಂದೂಗಳಿಗೆ ಪವಿತ್ರ ಗ್ರಂಥ, ನಿಮ್ಗೆ ಗೊತ್ತಿದೆ ಅಲ್ವಾ ಭಗವದ್ಗೀತೆ. ಇದರ ಒಂದು ಅಧ್ಯಾಯನ ಓದಿ ಅಥವಾ ಕೇಳಿಸ್ಕೊಳ್ಳಿ. ನಂತರ
5 ನಿಮಿಷ ಕಾಲ ಸುಮ್ಮನೆ ಕುಳಿತುಕೊಂಡು ಅದರ ಅರ್ಥವನ್ನು ನೆಲೆಗೊಳ್ಳಲು ಬಿಡಿ. ಯಾವುದೇ ವಿಮರ್ಶೆ ಬೇಡ, ಕೇವಲ ಹೀರ್ಕೊಳ್ಳೋದಷ್ಟೇ. ಹಾಗೆಯೇ ಯಾವುದೇ ಒಂದು ಗ್ರಂಥಗಳನ್ನು ಓದಿದ ನಂತರ ನಮ್ಮಲ್ಲಿ ಆಗುವಂಥ ಬದಲಾವಣೆ ಏನಾಯಿತು, ಅದು ಮುಖ್ಯವಾಗಿ ಈಗಿನ ಯುವ ಜನಾಂಗಕ್ಕೆ ಬಹಳ ಉಪಯುಕ್ತ ಬೇಕಾಗಿರುವಂಥದ್ದು, ಭಾವನಾತ್ಮಕವಾಗಿಯೂ ಬೇಕಾಗಿರುವಂಥದ್ದು. ಆದ್ದರಿಂದ ಈ ಒಂದು ಸ್ವಾಧ್ಯಾಯವನ್ನು ಖಂಡಿತ ಮಾಡಿ, ನಂತರ ಆದ ಬದಲಾವಣೆ ಹೇಳಿ. ಅಲ್ಲಿ ತನಕ ನಮಸ್ಕಾರ. ಹರಿ ಓಂ.